ಇನ್ನು ಹವಾಮಾನ ವೈಪರೀತ್ಯದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಡೆಂಗ್ಯೂ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಡೆಂಗ್ಯೂ ಪ್ರಕರಣಗಳು 7,006ಕ್ಕೆ ಏರಿಕೆಯಾಗಿದ್ದು 6 ಮಂದಿ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಸಕ್ರಿಯ ಪ್ರಕರಣಗಳು ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 352 ಆಕ್ಟಿವ್ ಕೇಸ್ಗಳಿದ್ದು ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ಧಾರವಾಡ ಮತ್ತು ಹಾಸನದಲ್ಲಿ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ. 1 ವರ್ಷದ ಒಳಗಿನ ಮಕ್ಕಳಲ್ಲೂ ಕೂಡ ಡೆಂಗ್ಯೂ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ಡೆಂಗ್ಯೂ ಆಕ್ಟಿವ್ ಪ್ರಕರಣ ಹೆಚ್ಚಾಗಿದೆ ಅಂತ ನೋಡೋದಾದ್ರೆ ನಾವು ಬೆಂಗಳೂರಿನಿಂದ ಆರಂಭ ಮಾಡೋಣ. ಡೆಂಗ್ಯೂ ಸಂಖ್ಯೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಎಷ್ಟಿದೆ, ಎಷ್ಟು ಜನ ಕ್ಯೂರ್ ಆದ್ರು ಅಂತ. ಬೆಂಗಳೂರಿನಲ್ಲಿ ಸಕ್ರಿಯ ಪ್ರಕರಣಗಳ ಡೆಂಗ್ಯೂ ಸಂಖ್ಯೆ 122. ಒಬ್ಬರು ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಇದು ಬೆಂಗಳೂರಿನಲ್ಲಿ 122 ಸಕ್ರಿಯ ಪ್ರಕರಣಗಳು, ಅಂದರೆ ಇನ್ನೂ ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂಥವರ ಸಂಖ್ಯೆ ಬೆಂಗಳೂರಿನಲ್ಲಿ 122 ಅಂತ. ಓರ್ವ ಸಾವನ್ನಪ್ಪಿದ್ದಾರೆ. ಇನ್ನು ನೆಕ್ಸ್ಟ್ ಮೈಸೂರು ಕಡೆಗೆ ಹೋಗೋಣ. ಮೈಸೂರಿನಲ್ಲಿ ಸಕ್ರಿಯ ಪ್ರಕರಣ 50. ಡೆಂಗ್ಯೂವಿಂದ ಬಳಲ್ತಾ ಇರೋರು, ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇರೋರ ಸಂಖ್ಯೆ 50 ಇದೆ. ಇದೀಗ ನೆಕ್ಸ್ಟು ಧಾರವಾಡ ಅಂತ ನೋಡೋದಾದರೆ ಧಾರವಾಡದಲ್ಲೂ ಕೂಡ ಡೆಂಗ್ಯೂ ಸಂಖ್ಯೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಇಲ್ಲೂ ಸುಮಾರು 32 ಜನ ಡೆಂಗ್ಯೂಗೆ ಚಿಕಿತ್ಸೆಯನ್ನು ಸದ್ಯ ಪಡೆದುಕೊಳ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ. ಒಬ್ಬರು ಸಾವನ್ನಪ್ಪಿದ್ದಾರೆ ಡೆಂಗ್ಯೂವಿನಿಂದ. ಜೊತೆಗೆ ಚಿಕ್ಕಮಗಳೂರು ಅಂತ ನೋಡೋದಾದರೆ ಇಲ್ಲೂ ಕೂಡ ಡೆಂಗ್ಯೂ ಅಧಿಕವಾಗಿ ತಾಂಡವವಾಡ್ತಾ ಇದೆ. ಸಕ್ರಿಯ ಪ್ರಕರಣ 30 ಚಿಕ್ಕಮಗಳೂರಿನಲ್ಲಿ. ಹಾಗೆ ಮತ್ತೊಂದು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗ, ಇಲ್ಲೂ ಕೂಡ ಹವಾಮಾನ ವೈಪರೀತ್ಯದಿಂದ ಡೆಂಗ್ಯೂ ಸಂಖ್ಯೆ ಹೆಚ್ಚಾಗ್ತಾ ಇದ್ದು 23 ಸಕ್ರಿಯ ಪ್ರಕರಣಗಳು, ಅಂದರೆ 23 ಜನ ಡೆಂಗ್ಯೂ ಪಾಸಿಟಿವ್ ಬಂದಿರುವಂಥವರು ಸದ್ಯ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಓರ್ವ ಸಾವನ್ನಪ್ಪಿದ್ದಾರೆ. ಮತ್ತು ಇದೇ ಶಿವಮೊಗ್ಗದಲ್ಲಿ ಝೀಕಾ ಕೂಡ ಕಂಡು ಬಂದಿದೆ ಹಂಗೆ ನೋಡೋದಾದರೆ. ಓಕೆ, ಹಾಸನಕ್ಕೆ ಹೋಗೋಣ ನಾವು. ಹಾಸನದಲ್ಲಿ ಸಕ್ರಿಯ ಪ್ರಕರಣ 20, 2 ಸಾವನ್ನಪ್ಪಿದ್ದಾರೆ ಹಾಸನದಲ್ಲಿ. ಉಡುಪಿಯಲ್ಲಿ ಡೆಂಗ್ಯೂ ಸಕ್ರಿಯ ಪ್ರಕರಣ ಅಂತ ಗಮನಿಸಿದಾಗ ಇಲ್ಲೂ ಕೂಡ 20 ಡೆಂಗ್ಯೂ ಸಕ್ರಿಯ ಅಥವಾ ಪಾಸಿಟಿವ್ ಬಂದಿರುವಂಥದ್ದು ಸದ್ಯಕ್ಕೆ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ ಹಾವೇರಿ ಕಡೆ ಹೋಗೋಣ. ಹಾವೇರಿಯಲ್ಲೂ ಕೂಡ ಸಕ್ರಿಯ ಪ್ರಕರಣದ ಸಂಖ್ಯೆ ಅಂತ ಗಮನಿಸಿದಾಗ 20. ಮಂಡ್ಯದಲ್ಲಿ 17 ಜನ ಸದ್ಯ ಡೆಂಗ್ಯೂಗೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ 20. ಸೊ ಟೋಟಲ್ ಆಗಿ ಇಲ್ಲಿ ತನಕ 7,006 ಜನಕ್ಕೆ ಪಾಸಿಟಿವ್ ಬಂದಿರುವಂಥದ್ದು. ಅದರಲ್ಲಿ ಈಗ ಚಿಕಿತ್ಸೆ ಪಡೆದುಕೊಳ್ತಾ ಇರೋರ ಸಂಖ್ಯೆಯನ್ನು ಗಮನಿಸಿದ್ವಿ. ಬೆಂಗಳೂರು ಹೈಯೆಸ್ಟ್ 122 ಜನ ಸಕ್ರಿಯ ಪ್ರಕರಣ ಅಲ್ಲಿ ಒಂದು ಅಥವಾ ಡೆಂಗ್ಯೂವಿನಿಂದ ಬಳಲ್ತಾ ಇರೋರು ಚಿಕಿತ್ಸೆ ತಗೊಳ್ತಾ ಇರುವಂಥವರ ಡೀಟೇಲ್ಸ್ನ ನೋಡಿದ್ವಿ. ಮೈಸೂರು ಮತ್ತು ಸಾವನ್ನಪ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚು ಆಗ್ತಾ ಇದೆ. ಡೆಂಗ್ಯೂಗೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ, ಸಿಂಪ್ಟಮ್ಸ್ಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ಕೊಡ್ತಾರೆ. ಹಾಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮನೆಯ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಅಂತ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಹವಾಮಾನದ ವೈಪರೀತ್ಯದಿಂದ ಸೊಳ್ಳೆಗಳ ಕಾಟ, ಅದರಲ್ಲೂ ಕೂಡ ಈ ಡೆಂಗ್ಯೂ ಸೊಳ್ಳೆಗಳೇನಿದೆ, ಇನ್ಫೆಕ್ಷನ್ ಇರುವಂತಹ ಸೊಳ್ಳೆಗಳು ಬಂದು ಕಚ್ಚಿದಾಗ ಡೆಂಗ್ಯೂ ಪಾಸಿಟಿವ್ ಬರುತ್ತೆ. ಬಟ್ ಈಗ ಇದರಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತು, ಮಗದೊಂದು ಅಂತ ಸಾವನ್ನಪ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ನಾವು ಆರಂಭದಲ್ಲಿ 6:30 ನೋಡಿದ್ವಿ, ಟ್ರೀಟ್ಮೆಂಟ್ಗೆ ಮೆಡಿಸಿನ್ಗಳ ಕೊರತೆ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ. ಇದೆಲ್ಲದರ ನಡುವೆ ಆರೋಗ್ಯ ಇಲಾಖೆ ಕೆಲವೊಂದು ಗೈಡ್ಲೈನ್ಸನ್ನು ಕೂಡ ಬಿಡುಗಡೆ ಮಾಡಿದೆ. ಮನೆ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡಿಕೊಳ್ಳಿ, ನೆಟ್ಟನ್ನು ಯೂಸ್ ಮಾಡಿ, ಕಾಯಿಲ್ಗಳನ್ನು ಯೂಸ್ ಮಾಡಿ, ಕ್ರೀಮ್ಗಳನ್ನು ಯೂಸ್ ಮಾಡಿ ಅಂತ. ಇದರ ನಡುವೆಯೂ ಕೂಡ ಈ ಡೆಂಗ್ಯೂ ಸೊಳ್ಳೆ ವಿಪರೀತವಾಗಿ ಜನರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ.